ಲೂಕನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 24ನೆಯ ವಾಕ್ಯ. ಆ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಗುಣಮಾಡಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆತರುವಾಗ ಆತನು ಕರೆತಂದವರ ನಂಬಿಕೆಯನ್ನು ನೋಡಿ ಅವನಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಮೊದಲು ಹೇಳಿ ನಂತರ ಹೇಳುತ್ತಾ ಇದ್ದಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂಬುದಾಗಿ. ನೋಡುವಾಗ ಯೇಸುಕ್ರಿಸ್ತನ ಬಾಯಿಂದ ಈ ಮಾತುಗಳು ಹೊರಡುವಾಗ ಆ ವ್ಯಕ್ತಿ ಹಾಸಿಗೆಯಲ್ಲಿ ಮಲಗಿದ್ದಾನೆ. ಇನ್ನೂ ಕೂಡ ಯಾವುದೇ ಸೂಚನೆಗಳು ಕಾಣುತ್ತಾ ಇಲ್ಲ. ಯೇಸುಕ್ರಿಸ್ತನು ಅದ್ಭುತ ಮಾಡುವುದಕ್ಕೆ ಆರಂಭಿಸಿದ್ದಾನೋ ಇಲ್ಲವೋ ಎಂಬಂತ ಸೂಚನೆಯೂ ಕೂಡ ವ್ಯಕ್ತಿಗೆ ಇಲ್ಲ. ಏನಾಗುತ್ತಿದೆ ಎಂಬುದಾಗಿ ತಿಳಿಯದೆ ಯೇಸುಕ್ರಿಸ್ತನನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದಾನೆ. ಆತನ ಬಾಯಿಂದ ಬರುವಂತ ಮಾತುಗಳನ್ನೇ ಗಮನಿಸಿ ಕೇಳುತ್ತಾ ಇದ್ದಾನೆ. ಆಗ ಯೇಸುಕ್ರಿಸ್ತನು ಹೇಳಿದ್ದು, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂಬುದಾಗಿ. ಕೂಡಲೇ ಅವನ ಕೈ ಕಾಲುಗಳಲ್ಲಿ ಶಕ್ತಿ ಆವರಿಸಿಕೊಂಡಿತು. ಅವನನ್ನು ಬಂಧಿಸಿಟ್ಟಿದ್ದಂಥ ಕ್ರಿಯೆಗಳು ಕಳಚಿ ಬಿದ್ದವು. ಅವನು ಬಲಗೊಂಡು ಎದ್ದು ನಿಂತು ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಮನೆಗೆ ಹೊರಟು ಹೋದನು. ಅದರಲ್ಲಿ ಗಮನಿಸುವಾಗ ಯೇಸು ಕ್ರಿಸ್ತನ ಬಾಯಿಂದ ಬಂದಂತ ಮಾತು ಖಂಡಿತವಾಗಿ ಕಾರ್ಯಗಳನ್ನು ಉಂಟು ಮಾಡುವಂಥದ್ದಾಗಿದೆ. ಇಲ್ಲದೇ ಇರುವುದನ್ನು ಕೂಡ ಇರುವ ಹಾಗೆ ಸೃಷ್ಟಿಸುವಂಥದ್ದಾಗಿದೆ. ಆದ್ದರಿಂದ ಆತನ ಬಾಯಿಂದ ಒಂದು ವಿಷಯ ಹೊರಟ ಮೇಲೆ ನಮ್ಮ ಅವಸ್ಥೆ ಹೇಗಿದೆ ಎಂಬುದಾಗಿ ನೋಡಿಕೊಂಡು ಕೂರದೆ ಆತನು ಹೇಳಿದ ಹಾಗೆ ನಾವು ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಬೇಕು. ಆಗಲೇ ಅದ್ಭುತಗಳು ನಡೆಯುವಂಥದ್ದು, ಆಗಲೇ ಬಿಡುಗಡೆಗಳನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನು ನಿಮ್ಮನ್ನು ನೋಡಿ ಏನು ಹೇಳುತ್ತಾ ಇದ್ದಾನೋ ಅದರಂತೆ ನೀವು ಕಾರ್ಯ ಮಾಡುವುದಕ್ಕೆ ಮುಂದಾಗಿ, ಅದರಂತೆ ನಿಮ್ಮ ಜೀವಿತವನ್ನ ನಡೆಸಿರಿ. ಅದರ ಪ್ರಕಾರವಾಗಿ ನೀವು ಎದ್ದೇಳಿರಿ. ಅದರ ಪ್ರಕಾರವಾಗಿ ನೀವು ಕಾರ್ಯಗಳಲ್ಲಿ ಕೈ ಹಾಕಿರಿ. ನಿಶ್ಚಯವಾಗಿ ಕರ್ತನ ಬಾಯಿಂದ ಹೊರಟಂತ ಮಾತಿನನುಸಾರವಾಗಿ ನೀವು ಆಶೀರ್ವದಿಸಲ್ಪಡುತ್ತೀರಾ. ಬಿಡುಗಡೆಗಳು ಸಂಭವಿಸುತ್ತದೆ. ಆಶೀರ್ವಾದಗಳನ್ನ ಮೇಲುಗಳನ್ನ ಹೊಂದುತ್ತೀರಾ. ಕರ್ತನ ಮಾತಿನಲ್ಲಿರುವಂತಹ ಶಕ್ತಿಯು ನಿಮ್ಮ ಜೀವಿತವನ್ನು ಉದ್ಧರಿಸಿ ಘನಪಡಿಸುವಂಥದ್ದು ಬಹಳ ಬಹಳ ನಿಶ್ಚಯವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನ ಬಾಯಿಂದ ಒಂದು ವಾಗ್ದಾನ ಹೊರಡುವಾಗ, ಆಶೀರ್ವಾದ ಹೊರಡುವಾಗ, ಬಿಡುಗಡೆಗಳನ್ನು ಆತನು ಪ್ರಕಟಿಸುವಾಗ, ಅಯ್ಯೋ ನನ್ನ ಅವಸ್ಥೆ ಇನ್ನೂ ಈ ರೀತಿಯಾಗಿ ಇದೆಯಲ್ಲ ಎಂಬುದಾಗಿ ಅಂದುಕೊಂಡು ಕೂರಬೇಡಿ. ಆತನ ಬಾಯಿಂದ ಬಂದ ಮೇಲೆ ಅದು ಹಾಗೆ ನಡೆಯುತ್ತದೆ ಎಂಬುದನ್ನು ಅರಿತು ಅದಕ್ಕನುಗುಣವಾಗಿ ಕಾರ್ಯ ಮಾಡಿರಿ. ಅದ್ಭುತಗಳನ್ನು ಕಾಣುತ್ತೀರಾ. ಆ ರೀತಿಯಾಗಿ ದೇವರ ಮಾತುಗಳಿಗೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ನಿನ್ನ ಬಳಿಗೆ ಕರೆತಂದಂಥ ಪಾರ್ಶ್ವವಾಯು ರೋಗಿಯನ್ನು ನೋಡಿ ಮೊದಲನೇದಾಗಿ ಅವನ ಪಾಪಗಳನ್ನು ಕ್ಷಮಿಸಿ ನಂತರ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂಬುದಾಗಿ ಹೇಳಿದ ಕೂಡಲೇ ಅವನಿನ್ನೂ ಕೂಡ ಹಾಸಿಗೆಯಲ್ಲೇ ಇರುವಾಗಲೇ ಅದ್ಭುತವು ನಡೆಯಿತು. ಅವನು ಎದ್ದು ನಡೆಯುವುದಕ್ಕೆ ಆರಂಭಿಸಿದನು. ಹಾಸಿಗೆಯನ್ನು ಒತ್ತುಕೊಂಡು ಹೋಗುವುದಕ್ಕೆ ಆರಂಭಿಸಿದನು. ನಮ್ಮ ಜೀವಿತಗಳಲ್ಲಿ ಕೂಡ ನಿನ್ನ ಬಾಯಿಂದ ಮಾತುಗಳು ಹೊರಡುವಾಗ ನಮ್ಮ ಅವಸ್ಥೆ ಹೇಗಿದ್ದರೂ ಪರವಾಗಿಲ್ಲ, ನಿಮ್ಮ ಮಾತಿನಾನುಸಾರವಾಗಿ ನಾವು ಕಾರ್ಯವನ್ನು ಮಾಡೋದಕ್ಕೆ ಸಮರ್ಪಿಸುತ್ತೇವೆ. ಆಗಲೇ ನಾವು ಅದ್ಭುತಗಳನ್ನು, ಬಿಡುಗಡೆಗಳನ್ನು, ಸ್ವಸ್ಥತೆಗಳನ್ನು, ಆಶೀರ್ವಾದಗಳನ್ನು ಅನುಭವಿಸೋದಕ್ಕೆ ಸಾಧ್ಯ ಎಂಬುದನ್ನು ನಾವು ಅರಿತುಕೊಂಡಿದ್ದೇವೆ ಕರ್ತನೆ. ಅದರಂತೆ ಅಪ್ಪ, ಒಬ್ಬೊಬ್ಬರು ಕಾರ್ಯ ಮಾಡಲಿ. ಈ ದಿವಸ ಮೊದಲುಗೊಂಡು ನಿನ್ನ ಮಾತಿನಾನುಸಾರವಾಗಿ ಕಾರ್ಯ ಮಾಡುವಂಥ, ಎದ್ದೇಳುವಂಥ ಪ್ರತಿಯೊಬ್ಬೊಬ್ಬರು 100ರಷ್ಟು ಪ್ರತಿಫಲಗಳನ್ನು ಹೊಂದಲಿ. ನಿನ್ನ ವಾಕ್ಯದ ಪರಿಪೂರ್ಣ ಆಶೀರ್ವಾದಗಳು ಉಂಟಾಗಲಿ. ರೋಗಗಳು ನೀಗಿ ಹೋಗಲಿ. ಯೇಸುವಿನ ಬಾಸುಂಡೆಗಳಿಂದ ಗುಣವಾಗಲಿ. ಆಶೀರ್ವಾದಗಳು ಉಂಟಾಗಲಿ. ನಷ್ಟಗಳು ಲಾಭವಾಗಿ ಬದಲಾಗಲಿ. ತಡೆಗಳು ನೀಗಿ ಮೇಲುಗಳು ಸಂಭವಿಸಲಿ. ಜೀವಿತದಲ್ಲಿ ಅನುಗ್ರಹಿಸಲ್ಪಡಲಿ. ಎಲ್ಲರಿಗಿಂತ ಅಪ್ಪ ಶ್ರೇಷ್ಠವಾಗಿ ಆಶೀರ್ವಿಸಲ್ಪಟ್ಟಂತ, ಘನಪಡಿಸಲ್ಪಟ್ಟಂತ ಜೀವಿತಗಳಾಗಿ ಒಬ್ಬೊಬ್ಬರನ್ನಪ್ಪ ನೀನು ಮಾರ್ಪಡಿಸು, ಆಶೀರ್ವದಿಸು. ನೀನು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ
ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.